ಆತ್ಮೀಯರೇ, ಯಾವ ಕಾಯಿಲೆ ನಮಗೆ ಬರಲೇಬಾರದು ಅಂತ ನಾವು ಯೋಚನೆ ಮಾಡ್ತಿರ್ತೀವೋ, ನಮ್ಮ ಶತ್ರುಗೂ ಕೂಡ ಇದು ಬೇಡ ಅಂತ ಅನ್ಕೊಳ್ತೀವೋ, ಆ ಕಾಯಿಲೆ ಪಕ್ಷವಾತ. ಇದನ್ನ ಮೊನೋಪ್ಲೇಜಿಯಾ ಅಂತ ಕರಿತೇವೆ, ಹೆಮಿಪ್ಲೇಜಿಯಾ ಅಂತ ಕರಿತೇವೆ, ಕ್ವಾಡ್ರಿಪ್ಲೇಜಿಯಾ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕರಿತೇವೆ. ಅತಿ ಮುಖ್ಯವಾಗಿ ಅತಿ ಹೆಚ್ಚಾಗಿ ಕಾಣಿಸ್ತಕ್ಕಂಥದ್ದು ಪಕ್ಷವಾತ ಅಥವಾ ಹೆಮಿಪ್ಲೇಜಿಯಾ. ಒಂದು ದೇಹದ ಭಾಗ, ಬಲಭಾಗದ ಮೆದುಳಿಗೆ ಏನಾದರೂ ತೊಂದರೆ ಉಂಟಾದರೆ, ಬಲಭಾಗದ ಮೆದುಳಿನ ಯಾವುದಾದರೂ ಒಂದು ಭಾಗಕ್ಕೆ ರಕ್ತ ಸಂಚಾರ ನಿಂತು ಹೋದರೆ, ಆ ಭಾಗದಿಂದ ಅದರ ಆಪೋಸಿಟ್ ಸೈಡ್ ಬಲಭಾಗದ ಮೆದುಳಿಗೆ ಏನಾದರೂ ತೊಂದರೆ ಉಂಟಾದರೆ, ಎಡಭಾಗದ ಕೈ, ಕಾಲು, ಎಡಭಾಗದ ಮುಖ ಸಂಪೂರ್ಣವಾಗಿ ಶಕ್ತಿಯನ್ನ ಕಳೆದುಕೊಳ್ತಕ್ಕಂತಹ, ಮನುಷ್ಯನನ್ನ ಸಂಪೂರ್ಣವಾಗಿ ಮಂಚಕ್ಕೆ ಹಾಕ್ತಕ್ಕಂತಹ ಕಾಯಿಲೆ ಉಂಟಾಗ್ತದೆ. ಅದನ್ನ ಪಕ್ಷವಾತ ಅಂತ ನಾವು ಕರೀತೇವೆ. ಈ ಪಕ್ಷವಾತವನ್ನ ಬರದಂತೆ ನೋಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕೆ ಬರುತ್ತೆ, ಏನು ಕಾರಣಗಳು, ಹೇಗೆ ನಾವು ಇದನ್ನ ಪ್ರಿವೆಂಟ್ ಮಾಡ್ಕೊಳ್ಬಹುದು, ಬರದಂತೆ ನೋಡ್ಕೊಳ್ಬಹುದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಗೆಲ್ಲರಿಗೂ ಕೂಡ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನಲ್ಗೆ ಆದರದ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಗಂಗಾಧರ್ ವರ್ಮಾ. ಪಕ್ಷವಾತ, ಹೆಮಿಪ್ಲೇಜಿಯಾ ಅಂತ ಬಂದಾಗ ನಾವು ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಬೇಕಾದ್ದು ಏನು ಅಂತ ಹೇಳಿದ್ರೆ, ಇದು ಸ್ಟ್ರೋಕ್ನಿಂದ ಬರ್ತಕ್ಕಂಥದ್ದು. ಎರಡು ರೀತಿಯಲ್ಲಿ ಮೆದುಳಿಗೆ ಉಂಟಾಗ್ತಕ್ಕಂತಹ ಆಘಾತಗಳಿಂದಾಗಿ ನಮಗೆ ಈ ರೀತಿಯಾದಂತಹ ಹೆಮಿಪ್ಲೇಜಿಯಾ ಕಾಣಿಸ್ಕೊಳ್ತದೆ. ಎರಡು ಅತಿ ಮುಖ್ಯವಾದ ಕಾರಣಗಳು ಏನು ಅಂತ ಹೇಳಿದ್ರೆ, ರಕ್ತನಾಳಗಳು ಸಂಪೂರ್ಣವಾಗಿ ಹೊಡ್ಕೊಂಡು ರಕ್ತ ಹೊರಗೆ ಬಂದು, ಆ ರಕ್ತನಾಳದಿಂದ ಯಾವ ಮೆದುಳಿನ ಭಾಗ ಸಪ್ಲೈಯನ್ನ ಪಡಿತಾ ಇತ್ತೋ ಆ ಭಾಗ ನಿಶಕ್ತಿ ಆಗಿ ಆ ಭಾಗದಿಂದ ನಮಗೆ ಹೆಮಿಪ್ಲೇಜಿಯಾ ಬರ್ತಕ್ಕಂಥದ್ದು ಒಂದು ಕಾರಣ. ಎರಡನೆಯ ಕಾರಣ, ರಕ್ತದ ಒಳಭಾಗದಲ್ಲಿ ಯಾವುದಾದ್ರೂ ದೇಹದ ಭಾಗದಲ್ಲಿ ಗಡ್ಡೆ ಕಟ್ಟಿ, ಆ ಗಡ್ಡೆಯು ರಕ್ತನಾಳಗಳ ಮೂಲಕ ಹರಿದು ಮೆದುಳನ್ನ ತಲುಪಿ ಮೆದುಳಿನ ಸಣ್ಣ ರಕ್ತನಾಳಗಳಲ್ಲಿ ಸಿಗಾಕೊಂಡು ಅದರಿಂದಾಗಿ ಆ ದೇಹದ ಅಥವಾ ಆ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ನಿಂತು ಹೋದರೆ ಅದರಿಂದ ಕೂಡ ಈ ಪಕ್ಷವಾತ ಬರ್ತಕ್ಕಂಥದ್ದು ಬಹಳ ಕಾಮನ್ ಆಗಿರುತ್ತೆ. ಈ ಎರಡು ಯಾವ ಕಾರಣಗಳಿಂದ ಉಂಟಾಗುತ್ತೆ? ಈ ಒಡ್ಕೊಳ್ಳೋದು ಅಂತ ಏನು ಹೇಳಿದೆ ನಾನು, ರಪ್ಚರ್ ಆಗತ್ತೆ ಅಂತ ಏನು ಹೇಳಿದೆ, ಅದಕ್ಕೆ ಮೂಲವಾದ ಕಾರಣ ಅಧಿಕವಾದ ರಕ್ತದೊತ್ತಡ, ಹೈಪರ್ ಟೆನ್ಷನ್. ಹೈಪರ್ ಅಂತ ಹೇಳಿದ್ರೆ ಹೆಚ್ಚಾಗಿರ್ತಕ್ಕಂಥದ್ದು, ಏನು ಟೆನ್ಷನ್, ನನ್ನ ಒತ್ತಡ, ರಕ್ತನಾಳಗಳಲ್ಲಿನ ಒತ್ತಡ ಯಾವಾಗ ಹೆಚ್ಚಾಗಿರುತ್ತೋ, ಈ ಅತಿಯಾದ ಒತ್ತಡ ಸಣ್ಣದಾದ ವೆಸಲ್ಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದು ಒತ್ತಡವನ್ನ ತಡೀಲಿಕ್ಕೆ ಸಾಧ್ಯ ಆಗದೆ ಅದು ಹೊಡ್ಕೊಂಡ್ಬಿಡುತ್ತೆ. ಅಲ್ಲಿಂದ ನಮಗೆ ಯಾವ ಮೆದುಳಿಗೆ ಸಪ್ಲೈ ಆಗಬೇಕಿತ್ತೋ ಆ ಮೆದುಳಿನ ಭಾಗ ತೊಂದರೆಯನ್ನ ಪಡುತ್ತೆ. ಅದರಿಂದಾಗಿ ನಮಗೆ ಹೆಮಿಪ್ಲೇಜಿಯಾ ಅಥವಾ ಪಕ್ಷವಾತ ಕಾಣಿಸ್ಕೊಳ್ತದೆ. ಹೈಪರ್ ಟೆನ್ಷನ್ ಬರಲಿಕ್ಕೆ ಏನು ಕಾರಣಗಳು ಅಂತ ನೀವು ನೋಡ್ಕೊಂಡ್ಬಿಟ್ರೆ ಎರಡು ಇಂಪಾರ್ಟೆಂಟ್ ಕಾರಣ. ಒಂದು, ಅಧಿಕವಾದ ಉಪ್ಪಿನ ಸೇವನೆ. ಎರಡನೆಯದು ಅಧಿಕವಾದ ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ಯಾವಾಗ ಜಾಸ್ತಿ ಇರುತ್ತೋ ಈ ಒತ್ತಡದಿಂದಾಗಿ ಅಧಿಕವಾದ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಮಾನಸಿಕ ಒತ್ತಡ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೈಪರ್ ಟೆನ್ಷನ್. ಎಷ್ಟು ಹೆಚ್ಚಿನದಾದ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೋ ಅಷ್ಟು ಅಧಿಕವಾಗಿ ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಹೆಚ್ಚಾದಂತಹ ಅಧಿಕವಾದ ರಕ್ತದೊತ್ತಡ ಸಣ್ಣ ಸಣ್ಣ ನಮ್ಮ ಮೈಕ್ರೋ ವೆಸಲ್ಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆವಾಗ ಅವು ಹೊಡ್ಕೊಳ್ತಕ್ಕಂಥ ಚಾನ್ಸಸ್ ಇದೆ. ಬಿಪಿಯನ್ನ ಯಾರು ಚೆನ್ನಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿರೋ ನಿಮಗೆ ಯಾರಿಗೂ ಕೂಡ ಸ್ಟ್ರೋಕ್ ಬರ್ತಕ್ಕಂತಹ ಲಕ್ಷಣಗಳಾಗ್ಲಿ, ಸ್ಟ್ರೋಕ್ ಬರ್ತಕ್ಕಂತಹ ಸಮಸ್ಯೆಗಳಾಗ್ಲಿ ನಿಮಗೆ ಬರುವುದಿಲ್ಲ. ಬಿಪಿಯನ್ನ ಕಂಟ್ರೋಲ್ಗೆ ಇಟ್ಕೊಳ್ಬೇಕು ಅಂತ ನಾನು ಹೇಳಿದೆ. ಒಂದು, ಮಾನಸಿಕ ಒತ್ತಡವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಯೋಗದ ಅಭ್ಯಾಸವನ್ನ ಪ್ರತಿದಿನ ಮಾಡ್ತಕ್ಕಂಥದ್ದು, ಅತಿ ಮುಖ್ಯವಾಗಿ ಪ್ರಾಣಾಯಾಮಗಳು ಮತ್ತು ಧ್ಯಾನದ ಅಭ್ಯಾಸವನ್ನ ಮಾಡೋದರ ಮುಖಾಂತರವಾಗಿ ನಿಮ್ಮ ಬಿಪಿಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ಎರಡನೇದು, ಅತಿ ಇಂಪಾರ್ಟೆಂಟ್, ಉಪ್ಪಿನ ಸೇವನೆ. ಅತಿಯಾದ ಉಪ್ಪನ್ನ ಇವತ್ತಿನ ದಿನನೇ ಬಿಟ್ಬಿಡಿ. ಮೇಲುಪ್ಪಿನ ಸವಾಸಕ್ಕೆ ಹೋಗಬೇಡಿ. ಅಗತ್ಯವಾಗಿ ನೀವು ಒಂದು ದಿನಕ್ಕೆ ಸರಾಸರಿ 24 ಗಂಟೆಯ ಒಂದು ದಿನಕ್ಕೆ ನೀವು ತಗೊಳ್ಳಬೇಕಾದ ಉಪ್ಪಿನ ಪ್ರಮಾಣ 3 ಗ್ರಾಂನಿಂದ 5 ಗ್ರಾಂನಷ್ಟಿರಲಿ. ಯಾರ್ಯಾರು ಅಧಿಕ ರಕ್ತದೊತ್ತಡದಿಂದ ಆಲ್ರೆಡಿ ಬಳಲ್ತಾ ಇದ್ದೀರಿ, ನೀವು 3 ಗ್ರಾಂಗಳಿಗೆ ಸೀಮಿತವಾಗಿ ಬಿಡ್ರಿ. 3 ಗ್ರಾಮಿಗಿಂತ ಹೆಚ್ಚಿನ ಉಪ್ಪನ್ನ ಸೇವನೆ ಮಾಡದೇ ಇದ್ದರೆ ಆಲ್ಮೋಸ್ಟ್ ಸ್ಟ್ರೋಕಿನ ತೊಂದರೆಗಳು ನಮಗೆ ಬರುವುದಿಲ್ಲ. ಇದು ಒಂದೇ. ಎರಡನೆಯದೇನು,
ಕ್ಲಾಟ್ಗಳಾಗ್ತಕ್ಕಂಥದ್ದು. ಈ ಕ್ಲಾಟ್ ಮೆದುಳಿನ ಭಾಗಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಸಣ್ಣ ವೆಸಲ್ಗಳಲ್ಲಿ ಅದು ಸಿಗಾಕೊಂಡು ಅಲ್ಲಿಂದ ರಕ್ತ ಸಂಚಾರ ಮೆದುಳಿಗೆ ಆಗದಂತೆ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇದಕ್ಕೆ ಕಾರಣ ಏನು? ಒಂದು, ದೇಹದ ಒಳಗೆ ಎಲ್ಲಾದ್ರೂ ಕ್ಲಾಟ್ಗಳಾಗೋದು, ಅತಿ ಮುಖ್ಯವಾಗಿ ದೇಹದ ರಕ್ತದ ನಾಳಗಳ ಒಳಗೆ ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗ್ತಾ ಹೋಗ್ತಕ್ಕಂಥದ್ದು, ಅಥೆರೋಸ್ಕ್ಲೆರೋಸಿಸ್ ಅಂತ ಕರೀತೇವೆ. ಯಾವಾಗ ಈ ಅಧಿಕವಾದ ಕೊಲೆಸ್ಟ್ರಾಲ್ ಅಲ್ಲಿ ಸೆಟ್ಲ್ ಆಗ್ಬಿಡುತ್ತೋ ಅದರೊಳಗಿಂದ ಒಂದು ಪಾರ್ಟಿಕಲ್ ಬಿದ್ದುಬಿಡುತ್ತೆ. ಈ ಪಾರ್ಟಿಕಲ್ ನಿಧಾನವಾಗಿ ರಕ್ತನಾಳಗಳಲ್ಲಿ ಹರಿದು ಹಾರ್ಟಿಗೆ ಹೋದ್ರೆ ಹಾರ್ಟ್ ಅಟ್ಯಾಕ್, ಮೆದುಳಿಗೆ ಹೋದ್ರೆ ನಮಗೆ ಸ್ಟ್ರೋಕ್ ಅಥವಾ ಹೆಮಿಪ್ಲೀಜಿಯಾ ಬರ್ತಕ್ಕಂಥ ಚಾನ್ಸ್ಗಳು ಬಹಳ ಹೆಚ್ಚಾಗಿರುತ್ತೆ. ಯಾಕೆ ಈ ರಕ್ತನಾಳಗಳ ಗೋಡೆಗಳು ವಿಕಸಿತ ಮತ್ತು ಸಂಕುಚಿತ ಆಗ್ತಾ ಇಲ್ಲ? ಇಲ್ಲೂ ನಾವು ಇನ್ನೊಂದು ಇಂಪಾರ್ಟೆಂಟ್ ಕಾರಣವನ್ನ ತಿಳ್ಕೊಳ್ಬೇಕು. ಅದಕ್ಕೆ ನಿಮ್ಮ ಉಪ್ಪಿನ ಸೇವನೆ, ಅಧಿಕವಾದ ಉಪ್ಪಿನ ಸೇವನೆಯಿಂದಾಗಿ ನಮ್ಮ ರಕ್ತನಾಳಗಳು ಹೆಚ್ಚಿನದಾದ ಸಂಕುಚಿತ ವಿಕಸಿತವನ್ನ ಹೊಂದೋದಿಲ್ಲ. ಇದರಿಂದ ಕೂಡ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಇದು ಒಂದನೇ ಕಾರಣ. ಎರಡನೆಯ ಕಾರಣ, ಅತಿ ಹೆಚ್ಚಾಗಿ ಸ್ವೀಟ್ಸ್ ಅನ್ನ ತಗೊಳ್ತಕ್ಕಂಥದ್ದು. ಬಹಳ ಜನ ಹೇಳ್ತಾರೆ, ಸರ್ ನಾನು ಎಣ್ಣೆ ಪದಾರ್ಥನೇ ಮುಟ್ಟೋದಿಲ್ಲ, ಸ್ವೀಟ್ ಅನ್ನ ಜಾಸ್ತಿ ತಿಂತೇನೆ, ಹಾಗಾಗಿ ನನಗೆ ಶುಗರ್ ಬಂದಿದೆ. ಶುಗರ್ ಬಂದಿರೋರಲ್ಲಿ ಪಕ್ಷವಾತ ಬರ್ತಕ್ಕಂಥದ್ದು ಬಹಳ ಬಹಳ ಕಾಮನ್ ಆಗಿರುತ್ತೆ. ಹಾಗಾಗಿ ಅತಿಯಾದ ಸ್ವೀಟ್ ಅನ್ನ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಮೂರನೆಯ ವೆರಿ ವೆರಿ ಇಂಪಾರ್ಟೆಂಟ್ ಏನು ಈ ಫ್ಯಾಟ್ ಡೆಪಾಸಿಷನ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ವ್ಯಾಯಾಮ ರಹಿತವಾದಂತಹ ನಿಮ್ಮ ಜೀವನ ಶೈಲಿ. ನೀವು ನಾರಿನ ಅಂಶವನ್ನ ಕಡಿಮೆ ತಗೊಳ್ತಕ್ಕಂಥದ್ದು, ನೀರಿನ ಅಂಶವನ್ನ ದೇಹಕ್ಕೆ ಕಡಿಮೆ ಸೇರಿಸ್ತಕ್ಕಂಥದ್ದು, ಇವೆಲ್ಲವುಗಳೂ ಕೂಡ ನಮಗೆ ಸ್ಟ್ರೋಕ್ ಬರಲಿಕ್ಕೆ ಮೂಲವಾದ ಕಾರಣಗಳಾಗುತ್ತೆ. ಇವೆಲ್ಲದನ್ನ ನಾನು ತಡಿಬೇಕು ಅಂದ್ರೆ ಏನ್ ಮಾಡಬೇಕು? ಈ ದಿನದಿಂದನೇ ಉಪ್ಪಿನ ಸೇವನೆಯನ್ನ ಕಡಿಮೆ ಮಾಡಬೇಕು. ಅಧಿಕ ಪೊಟ್ಯಾಷಿಯಂ ಇರ್ತಕ್ಕಂತಹ ಉಪ್ಪನ್ನ ಅಂದ್ರೆ ಸೋಡಿಯಂ ಅನ್ನ ಕಡಿಮೆ ಮಾಡಿರಿ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಪೊಟ್ಯಾಷಿಯಂ ಅನ್ನ ಜಾಸ್ತಿ ತಗೊಂಡ್ರು ಕೂಡ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಪೊಟ್ಯಾಷಿಯಂ ಅನ್ನ ನೀವು ಹೆಚ್ಚಾಗಿ ತಗೊಳ್ಬೇಕು ಅಂದ್ರೆ ನಿಮ್ಮ ಒಂದು ಊಟವನ್ನ, ಒಂದು ಮೀಲ್ ಅನ್ನ 3 ಕೋರ್ಸ್ ಮೀಲ್ ಅಂತ ಮಾಡ್ಕೊಳ್ರಿ. 1 ಬೌಲ್ ಹಣ್ಣುಗಳು, 1 ಬೌಲ್ ತರಕಾರಿ ಹಾಗೂ ನೀವು ಬೇಯಿಸಿದ ಆಹಾರವನ್ನ ಈ ರೀತಿ ಒಂದೇ ತಟ್ಟೆಯಲ್ಲಿ 3 ರೀತಿಯದನ್ನ ತಗೊಳ್ರಿ. ಹಣ್ಣು ತರಕಾರಿಗಳಿಂದ ಆಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಸಿಗುತ್ತೆ. ಸರ್ ಈಗಾಗಲೇ ಸ್ಟ್ರೋಕ್ ಆಗ್ಬಿಟ್ಟಿದೆ, ಏನ್ ಮಾಡಬೇಕು? ಅಲ್ಲಿ ಹೋದೆ ಇಂಜೆಕ್ಷನ್ ತಗೊಂಡೆ, ಇಲ್ಲಿಗೆ ಹೋದೆ ನಾನು ಯಾವುದೋ ಕಷಾಯವನ್ನ ಕುಡಿದೆ, ಅಲ್ಲಿಗೆ ಹೋದೆ ನಾನು ಮಸಾಜ್ ಅನ್ನ ಮಾಡಿಸ್ಕೊಂಡೆ. ಇವೆಲ್ಲದಕ್ಕಿಂತಾನು ಸ್ಟ್ರೋಕ್ ಬಂದ ನಂತರದಲ್ಲಿ 7 ರಿಂದ 10 ದಿನಗಳ ಒಳಗಾಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿಗೆ ಹೋಗ್ರಿ. ಎಲ್ಲಾ ಸಿಸ್ಟಮ್ಗಳು ಬಹಳ ಒಳ್ಳೆಯ ಪದ್ಧತಿಗಳು. ಯಾಕೆ ನಾನು ನಿಮಗೆ ಪ್ರಕೃತಿ ಚಿಕಿತ್ಸೆಯನ್ನೇ ಹೇಳ್ತಾ ಇದ್ದೇನೆ? ನಾನು ಪ್ರಕೃತಿ ಚಿಕಿತ್ಸೆಯ ಡಾಕ್ಟರ್ ಅಂತ ಹೇಳಿ ನಾನು ನಿಮಗೆ ಅದಕ್ಕೆ ಹೋಗ್ರಿ ಅಂತ ಹೇಳ್ತಾ ಇಲ್ಲ. ನೀವೆಲ್ಲ ಸಿಸ್ಟಮ್ಗಳನ್ನ ಅಧ್ಯಯನ ಮಾಡಿ ನೋಡ್ರಿ. ಪ್ರತಿ ಸಿಸ್ಟಮ್ ಕೂಡ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿರುತ್ತೆ. ಅಂತಹ ಕೊಡುಗೆಗಳಲ್ಲಿ ಅತಿ ಮುಖ್ಯವಾದ ಕೊಡುಗೆ ಪಾರ್ಶ್ವವಾಯುವನ್ನ ಸರಿ ಮಾಡ್ತಕ್ಕಂಥದ್ದು ಯಾವ್ದಾದ್ರೂ ಸಿಸ್ಟಮ್ ಕೊಡ್ತಾ ಇದೆ ಅಂದ್ರೆ ಅದು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಪರ್ಟಿಕ್ಯುಲರ್ ಮಾಂಸಖಂಡ ಏನು ವೀಕ್ ಆಗಿದೆಯೋ ಕೈಯಲ್ಲಿ, ಕಾಲಲ್ಲಿ, ಅವುಗಳ ಮುಖಾಂತರ ನನ್ನ ಮೆದುಳಿಗೆ ಹೋಗ್ತಕ್ಕಂಥ ನರಗಳನ್ನ, ಅಫರೆಂಟ್ ಮತ್ತು ಇಫರೆಂಟ್ ಎರಡೂ ನರಗಳನ್ನ ಆಕ್ಟಿವ್ ಮಾಡ್ತಕ್ಕಂತಹ ಕೆಲಸವನ್ನ ಪರ್ಟಿಕ್ಯುಲರ್ ಆಗಿ ಪೇಷಂಟ್ ನ ಜೊತೆಗೆ ಇದ್ದು ಥೆರಪಿಸ್ಟ್ಗಳು ಮಾಡ್ತಕ್ಕಂತಹ ಕೆಲಸವನ್ನ ಯೋಗ ಮತ್ತು ಪ್ರಕೃತಿ ಕೇಂದ್ರಗಳಲ್ಲಿ ಮಾತ್ರ ನಾವು ನೋಡ್ತೇವೆ. ಉಳಿದಿರೋದ್ರಲ್ಲಿ ಆಯುರ್ವೇದದಲ್ಲೂ ಕೂಡ ಲೈಕ್ ಪಂಚಕರ್ಮ, ಮಸಾಜ್ ಎಲ್ಲವನ್ನೂ ಮಾಡ್ತಾರೆ. ಅಲ್ಲಿ ಕೂಡ ಕಾಸ್ಟ್ಲಿ ಆಯಿಲ್ ಗಳನ್ನ ಬಳಸ್ತಕ್ಕಂಥದ್ದು, ಹೆಚ್ಚಿನದಾದ ಔಷಧಿಗಳನ್ನು ಬಳಸ್ತಕ್ಕಂಥದ್ದು, ಕಷಾಯಗಳನ್ನು ಬಳಸ್ತಕ್ಕಂಥದ್ದು ಈ ತರ ಇರುತ್ತೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಔಷಧಿಗಳ ಬಳಕೆ ಇರುವುದಿಲ್ಲ. ನಿಮ್ಮ ಆಹಾರವೇ ಔಷಧಿ ಆಗಿರುತ್ತೆ. ನಿಮಗೆ ಬೇಕಾದಂತಹ ಡಯಟ್, ಮುಖ್ಯವಾಗಿ ಪೊಟ್ಯಾಷಿಯಂ ಹೆಚ್ಚಿರ್ತಕ್ಕಂಥ ಆಹಾರ, ಹಣ್ಣುಗಳು ಅಧಿಕವಾಗಿರ್ತಕ್ಕಂಥದ್ದು, ತರಕಾರಿ ಅಧಿಕವಾಗಿರ್ತಕ್ಕಂಥದ್ದು, ಉಪ್ಪು ರಹಿತವಾದಂತಹ, ಎಣ್ಣೆ ರಹಿತವಾದಂತಹ, ಹೆಚ್ಚಿನ ಕಾರ್ಬೋಹೈಡ್ರೇಟ್ ಇದ್ದರೂ ಕೂಡ ಅದರ ಜೊತೆಗೆ ಹೆಚ್ಚಿನ ನಾರಿನ ಅಂಶವನ್ನ ಸೇರಿಸಿ ಆಹಾರವನ್ನ ತಯಾರಿ ಮಾಡತಕ್ಕಂತಹ ಈ ರೀತಿಯ ಆಹಾರ ನಿಮಗೆ ಸಿಗ್ತದೆ. ಇದಕ್ಕಿಂತ ಅತಿ ಮುಖ್ಯವಾಗಿ ಪರ್ಟಿಕ್ಯುಲರ್ ಯೋಗದ ಅಭ್ಯಾಸಗಳನ್ನ, ಆಯಾ ಸ್ನಾಯುಗಳ ಸ್ಟ್ರೆಚಿಂಗ್ ಮತ್ತು ರಿಲ್ಯಾಕ್ಸೇಷನ್ಗೆ ಇದನ್ನ ಬಳಸಲಾಗುತ್ತೆ. ಜೊತೆಗೆ ಅಕ್ಯುಪಂಕ್ಚರ್ ಅಂತಕ್ಕಂತಹ ವೆರಿ 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 ಇಂಪಾರ್ಟೆಂಟ್ ಚಿಕಿತ್ಸೆ. ಅಕ್ಯುಪಂಕ್ಚರ್ ಅಂತಕ್ಕಂತಹ ಚಿಕಿತ್ಸೆಯಿಂದ ನಮ್ಮ ನರಗಳಲ್ಲಿ ಹೆಚ್ಚಿನದಾದ ಫೈಬರ್ ಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ, ಬ್ರೈನ್ ಅನ್ನ ಯಾವ ಭಾಗ ಟಿಶ್ಯೂ ಡ್ಯಾಮೇಜ್ ಆಗಿತ್ತು ಅದನ್ನ ರಿಯಾಕ್ಟಿವೇಟ್ ಮಾಡಲಿಕ್ಕೆ ಇದು ಹೆಚ್ಚಿನದಾದ ಸಹಕಾರಿಯಾಗಿದೆ. ಅಕ್ಯುಪಂಕ್ಚರ್ ಅಂದ ತಕ್ಷಣ ಬಹಳಷ್ಟು ಜನ, ನೀವು
ಇಂಪಾರ್ಟೆಂಟ್ ಆಗಿ ಅದನ್ನೇ 5.5 ವರ್ಷ ಓದಿದಂತಹ ವೈದ್ಯರುಗಳ ಬಳಿಯಲ್ಲಿ ತೆಗೆದುಕೊಳ್ತಕ್ಕಂಥದ್ದು. ಈಗೀಗ ಏನಾಗಿದೆ, ಗಂಗಾಧರ ಡಾಕ್ಟರ್ ಮಾಡ್ತಾ ಇದ್ದಾರೆ, ಗಂಗಾಧರ ಡಾಕ್ಟರ್ ಹೆಚ್ಚು ಕಡಿಮೆ 100-150 ಪೇಷಂಟ್ ಒಂದು ದಿನಕ್ಕೆ ನೋಡ್ತಾರೆ ಅಂತ ಹೇಳಿ ಕೆಲವರು ಏನಾಗ್ತದೆ ಬಂದಿರತಕ್ಕಂಥವ್ರು ಅವರು ಆಯುರ್ವೇದವನ್ನು ಓದಿರ್ಬೋದು, ಹೋಮಿಯೋಪತಿಯನ್ನು ಓದಿರ್ಬೋದು, 1 ತಿಂಗಳು 1.5 ತಿಂಗಳು 2 ತಿಂಗಳು ನಮ್ಮಲ್ಲಿ ಇದ್ದು ಟ್ರೈನಿಂಗ್ ಅನ್ನ ತಗೊಳ್ತಾರೆ. ಟ್ರೈನಿಂಗ್ ತಗೊಂಡು ಅವರು ಕಂಪ್ಲೀಟ್ ಆಗಿ ನಾವು ಅಕ್ಯುಪಂಕ್ಚರ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಅದನ್ನ ಬ್ಲೇಮ್ ಮಾಡೋದಿಲ್ಲ. ಆದರೆ 5.5 ವರ್ಷ ಓದಿದಂತಹ BNYS ಮಾಡಿದಂತಹ ವೈದ್ಯರು ಮಾಡ್ತಕ್ಕಂತಹ ಅಕ್ಯುಪಂಕ್ಚರ್ ಚಿಕಿತ್ಸೆಗೂ ಯಾವುದೇ ಸಂಬಂಧವಿಲ್ಲದೆ ಮಾಡ್ತಕ್ಕಂತಹ MBBS ಆಗಲಿ, BAMS ಆಗಲಿ, BHMS ಆಗಲಿ, BUMS ಆಗಲಿ ವೈದ್ಯರು ಮಾಡ್ತಕ್ಕಂತಹ ಅಕ್ಯುಪಂಕ್ಚರ್ ಚಿಕಿತ್ಸೆಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ನುರಿತ ತಜ್ಞ ವೈದ್ಯರು ನೀಡ್ತಕ್ಕಂತಹ ಚಿಕಿತ್ಸೆಗೂ ನೋಡಿ ಕಲಿತು ನಾನು ಮಾಡ್ತಕ್ಕಂತಹ ಚಿಕಿತ್ಸೆಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅಕ್ಯುಪಂಕ್ಚರ್ ಚಿಕಿತ್ಸೆಯನ್ನ ನೀವು ತಗೊಳ್ಬೇಕು ಅಂದ್ರೆ ಆ ವೈದ್ಯರ ಹೆಸರಿನ ಮುಂದೆ BNYS ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಅನ್ನೋದು ಇದ್ದರೆ ಮಾತ್ರ ಅಕ್ಯುಪಂಕ್ಚರ್ ಚಿಕಿತ್ಸೆಯನ್ನ ಅವ್ರ ಹತ್ರ ತಗೊಳ್ರಿ. ಉಳಿದಿರೋರ ಹತ್ರ ಅಕ್ಯುಪಂಕ್ಚರ್ ಚಿಕಿತ್ಸೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಪ್ಪಿಂಗ್ ಆಗಿರಬಹುದು ಅಥವಾ ಅದಕ್ಕೆ ಬೇಕಾದಂತಹ ಪೂರಕವಾದ ಆಯಿಲ್ ಅಪ್ಲಿಕೇಶನ್, ಎಕ್ಸರ್ಸೈಸ್, ಫಿಸಿಯೋಥೆರಪಿ, ಯೋಗ ಚಿಕಿತ್ಸೆಗಳು, ಆಹಾರ ಚಿಕಿತ್ಸೆ ಇಷ್ಟರ ಕಾಂಬಿನೇಷನ್ ನ ಚಿಕಿತ್ಸೆಯನ್ನು ನೀವು ತಗೊಂಡಾಗ ಏನು ಮಂಚಕ್ಕೆ ಬೀಳ್ತೇವೆ, ಬಿದ್ದಿದ್ದೇವೆ, ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ನಾರ್ಮಲ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ತಾ, ಸಾಧ್ಯವಾದಷ್ಟು ಪ್ರಕೃತಿ ದತ್ತವಾಗಿ ಹುಷಾರಾಗ್ರಿ. ಮತ್ತೆ ನೀವು ರಿಟರ್ನ್ ನಾರ್ಮಲ್ ಲೈಫಿಗೆ ಪಾರ್ಶ್ವವಾಯುವಿನಿಂದ ಹೊರಗೆ ಬಂದು ಬರ್ತೀರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡ್ರಿ. ಯಾಕಂತ ಹೇಳಿದ್ರೆ ಪ್ರಕೃತಿ ಚಿಕಿತ್ಸೆಯ ಅವೇರ್ನೆಸ್ ಅವರಲ್ಲಿ ಕಡಿಮೆ ಇರೋದ್ರಿಂದಾಗಿ ಅವರು ಬೇರೆ ಬೇರೆ ಚಿಕಿತ್ಸೆಗಳ ಮೊರೆ ಹೋಗಿ 1 ವರ್ಷ 2 ವರ್ಷ 3 ವರ್ಷ ಆದರೂ ಕೂಡ ಪಾರ್ಶ್ವವಾಯುವಿನಿಂದ ರಿಕವರಿಯನ್ನ ಪಡಿತಾ ಇರೋದಿಲ್ಲ. ಅಂತವರು ಈ ವಿಡಿಯೋವನ್ನ ನೋಡಿದ ಮೇಲೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಲ್ಲಿ BNYS ಓದಿದಂತಹ ವೈದ್ಯರುಗಳ ಬಳಿಯಲ್ಲಿ ಅಕ್ಯುಪಂಕ್ಚರ್ ಚಿಕಿತ್ಸೆಯನ್ನ ಪಡೆದು ಗುಣ ಆಗ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.